ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವ್ಯಾಲೆಂಟೈನ್ಸ್ ಡೇ. ನನಗೆ ಗೊತ್ತು ನೀವು ನಿಮ್ಮ ಗರ್ಲ್ ಫ್ರೆಂಡ್ನ ಇಲ್ಲ ಬಾಯ್ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತೀರಾ ಅಂತ. ಸೊ ಅಂತ ಸ್ಪೆಷಲ್ ಡೇಗೆ ನೀವು ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸಿ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ನೀವು. ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಟಿಪ್ನ ನಿಮ್ಗೆಲ್ಲರಿಗೂ ಹೇಳಕ್ ಬಂದಿದ್ದೀನಿ. ಜಸ್ಟ್ 100 ರೂಪೀಸ್ ಒಳಗಡೆ ನಿಮ್ಮ ಸ್ಕಿನ್ನ ಯಾವ ತರ ಗ್ಲೋ ಮಾಡ್ತೀನಿ ಅಂತ ನೋಡಿ ಬನ್ನಿ. ಮೊದಲನೇದು 15 ರೂಪೀಸ್ಗೆ ಸಿಗೋ ಈ ಫೇಸ್ ಸ್ಕ್ರಬ್. ಸೊ ಈ ತರ ಫೇಸ್ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋ ಡೆಡ್ ಸ್ಕಿನ್ಸ್ ಆಗಿರಲಿ, ಯಾವ ಥರ ಕೊಳೆ ಆಗಿರಲಿ ಎಲ್ಲದೂ ಕಡಿಮೆ ಆಗುತ್ತೆ, ಎಲ್ಲ ಹೋಗುತ್ತೆ. ನೀಟಾಗಿ ಎಲ್ಲ ಕಡೆನೂ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾವ ಜಾಗನೂ ಬಿಡಕ್ಕೆ ಹೋಗ್ಬೇಡಿ. ನಿಮ್ಮ ಹಣೆಗೆ, ನಿಮ್ಮ ಮೂಗಿನ ಸೈಡೆಲ್ಲ ನೋಡಿ, ಇಲ್ಲೊಂಥರ ಡಾರ್ಕ್ ಆಗಿರುತ್ತೆ, ಬ್ಲ್ಯಾಕ್ ಆಗಿರುತ್ತೆ, ಅದೆಲ್ಲದು ಎಲ್ಲ ಕಡೆನೂ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇದನ್ನ ಈ ಥರ ಒಂದು 2 ನಿಮಿಷ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ಸ್ ಆಗಿರಲಿ ಎಲ್ಲದೂ ಹೋಗ್ಬಿಡುತ್ತೆ. ಸೊ ಗೈಸ್, ಆಯ್ತು, ಇವಾಗ ವಾಶ್ ಮಾಡ್ಕೊಬಂದ್ರೆ ಆಯಿತು. ಎರಡನೇದು ಇವಾಗ ಈ ನೋ ಸ್ಟ್ರಿಪ್, ಚಾರ್ಕೋಲ್ ನೋ ಸ್ಟ್ರಿಪ್. ಇದು ನೋಡಿ ಈ ಥರ ಇದೆ. ಇದನ್ನ ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೊಬೋದು. ರಿಮೂವ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ನಿಮ್ಮ ಮೂಗಿನ ಮೇಲೆ ಈ ಥರ ಅಂಟಿಸ್ಕೊಬೇಕು. ಇದು ಗಮ್ ಇರುತ್ತೆ ಇದಕ್ಕೆ. ಗೈಸ್, ಇದನ್ನ ಈ ಥರ ಅಪ್ಲೈ ಮಾಡಿ ಒಂದು 10 ನಿಮಿಷ ಆಗಿಬಿಟ್ಟು ಆಮೇಲೆ ರಿಮೂವ್ ಮಾಡಿದ್ರೆ ಆಯಿತು. ನಿಮ್ಮ ಮೂಗಿನ ಮೇಲಿರೋ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಎಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್, ಗೋಲ್ಡನ್ ಪೀಲ್ ಆಫ್ ಮಾಸ್ಕ್. ಇದು ಸೇಮ್ ನಿಮ್ಮ ಮುಖದಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಎಲ್ಲದನ್ನು ರಿಮೂವ್ ಮಾಡುತ್ತೆ. ಜೊತೆಗೆ ಯಾವ ಥರ ಡೆಡ್ ಸ್ಕಿನ್ಸ್ ಇದ್ರೆ ಅದನ್ನು ರಿಮೂವ್ ಮಾಡಿಬಿಡುತ್ತೆ. ಇದನ್ನು ನಿಮ್ಮ ಮುಖಕ್ಕೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಬೇಕು. ನೋಡಿ ಗೈಸ್, ಆದಷ್ಟು ಇದನ್ನ ಕೂದಲಿಗೆ ತಾಗಿಸ್ಕೊಬೇಡಿ. ಹಾಗೆ ಕಣ್ಣಿನ ಕೆಳಭಾಗದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇದನ್ನ ರಿಮೂವ್ ಮಾಡುವಾಗ ತುಂಬ ಪೇನ್ ಆಗುತ್ತೆ, ಸ್ವಲ್ಪ ಕಣ್ಣೆಲ್ಲ ಉರಿಯುತ್ತೆ. ನೋಡಿ ಗೈಸ್, ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನ ಡ್ರೈ ಆಗೋದಕ್ಕೆ ಒಂದು 10 ರಿಂದ 15 ನಿಮಿಷ ಬಿಟ್ಟು ಆಮೇಲೆ ರಿಮೂವ್ ಮಾಡಿದ್ರೆ ಆಯಿತು. ನೋಡಿ ಗೈಸ್, ಇವಾಗ ಫುಲ್ ಡ್ರೈ ಆಗಿದೆ. ಇದನ್ನ ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಕೂದಲಿಗೆಲ್ಲ ತಾಗಿಸ್ಕೊಂಡ್ಬಿಟ್ಟಿದ್ದೆ ಅಪ್ಪ. ಇದು ನೋಡಿ, ಇದನ್ನ ಆಮೇಲೆ ತೆಗಿತೀನಿ. ಆಗಲ್ಲ ಗೈಸ್ ಇದು. ನೋಡಿ, ಹಂಗೆ ಯಾವ್ದಾದ್ರು ಉಳಿದಿರುತ್ತೋ ಅದನ್ನೆಲ್ಲ ಇದೆ. ಇಲ್ಲಿ ಕೂದಲಿಗೆ ಯಾವ್ದು ತಾಗಿರುತ್ತೋ, ಅಕಸ್ಮಾತ್ ನೀವು ಕೂದಲಿಗೆ ತಾಗಿಸ್ಕೊಂಡಿದ್ರು ಅದನ್ನ ನೀವು ನೀರು ಹಾಕ್ಬಿಟ್ಟು ಹಿಂಗೆ ಇದು ಮಾಡಿಬಿಟ್ರೆ ಬಂದ್ಬಿಡತ್ತೆ ಗೈಸ್. ಲಾಸ್ಟಲ್ಲಿ ಈ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್, ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರೋ ಟ್ಯಾನ್ ಎಲ್ಲದು ಕಡಿಮೆ ಆಗಿಬಿಡುತ್ತೆ ಗೈಸ್. ಇದು ನಾನು ಯಾವ್ದಾದ್ರು ಹೇಳಿದ್ದೀನೋ ಇದೆಲ್ಲ ಪ್ರಾಡಕ್ಟ್ಸ್ ನಿಮಗೆ ನಿಮ್ಮ ಮಾರ್ಕೆಟಲ್ಲಿ ಸಿಗ್ಬಿಡುತ್ತೆ. ಯಾವುದೇ ಥರ ಸ್ಟೇಷ್ನರಿ ಶಾಪಲ್ಲೇ ಸಿಗ್ಬಿಡುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಬಿಡ್ತೀನಿ ಗೈಸ್. ಇದನ್ನು ಕೂಡ ನಿಮ್ಮೆಲ್ಲ ಮುಖದೆಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಗೈಸ್ ನೋಡಿ, ಇದನ್ನು ಅಪ್ಲೈ ಮಾಡಾದ್ಮೇಲೆ ಒಂದು 15 ನಿಮಿಷ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಆಯಿತು. ಗೈಸ್, ಎಲ್ಲ ಆದಮೇಲೆ ಈ ಥರ ಒಂದು ವ್ಯಾಸ್ಲಿನ್ನ ನೀವು ನಿಮ್ಮ ಲಿಪ್ಸ್ಗೆ ನೋಡಿ, ಈ ಥರ ನಿಮ್ಮ ಲಿಪ್ಸಿಗೆ ಹಾಗೆ ನಿಮ್ಮ ಐಬ್ರೋಸ್ಗೆ ಕರೆಕ್ಟಾಗಿ ಶೇಪಲ್ಲಿ ಇರಲಿ ಅಂತ. ಸೊ ಐಬ್ರೋಸ್ಗೆ ಹಾಗೆ ನೀವು ಯಾವ್ದಾದ್ರು ಪರ್ಫ್ಯೂಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ಈ ಥರ ಫಸ್ಟೇ ಈ ಥರ ಅಪ್ಲೈ ಮಾಡಿಕೊಂಡು ಆಮೇಲೆ ಈ ಥರ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು. ಈ ಥರ ಮಾಡೋದ್ರಿಂದ ಫ್ರೇಗ್ರೆನ್ಸ್ ತುಂಬ ಹೊತ್ತಿರುತ್ತೆ. ಐ ಹೋಪ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇದೇ ಥರ ಬ್ಯೂಟಿ ಟಿಪ್ಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ.